ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸಾಮಾನು ಬಂದಿತ್ತು. ಅದನ್ನು ನಾನು ಸ್ವಲ್ಪ ಸಾಮಾನನ್ನು ಈಗ ಮನೆಗೆ ಬಂದಾಗಿಂದ ಕಿಚನ್ ಮೇಕವರು, ಬೆಡ್ರೂಮು ಅದು ಇದು ಎಲ್ಲ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ನನಗೆ ಪರ್ಸ್ನಲ್ ಥಿಂಗ್ಸ್ ಅಂತ ಸ್ವಲ್ಪ ಇದ್ದಾವೆ. ನಾನು ಸ್ವಲ್ಪ ಅದಕ್ಕೋಸ್ಕರ ಒಂದು ಬಾಕ್ಸ್ ಬೇಕಾಗಿತ್ತು. ಅದನ್ನು ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನೆಲ್ಲ ಈಗ ಓಪನ್ ಮಾಡಿ ನನ್ನ ಪರ್ಸ್ನಲ್ ಥಿಂಗ್ಸ್ ಏನೇನಿದ್ದಾವೆ ಅಂತ ನಿಮ್ಮ ಹತ್ರ ತೋರಿಸಿ, ನಿಮ್ಮ ಹತ್ರ ಶೇರ್ ಮಾಡಿ, ಅದನ್ನು ಹೇಗೆ ಜೋಡಿಸ್ತಾ ಇದ್ದೀನಿ, ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಇದು ಬಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. 1 kg ಬಾಕ್ಸು. ಇದು ಕಿಚನ್ನಲ್ಲೆಲ್ಲ ಒಂದೇ ಥರ ಸೆಟ್ ಇರೋದ್ರಿಂದ ಕಿಚನ್ನೆಲ್ಲ ಇಟ್ಕೊಳ್ಳಿಕ್ಕೆಲ್ಲ ನೀಟಾಗಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಗ್ಲಾಸ್ ಬಾಟಲ್ ಅಲ್ಲ, ಪ್ಲಾಸ್ಟಿಕ್ ಬಾಟಲ್ಲು. ಹಾಗಾಗಿ ನಿಮಗೆ ಏನಕ್ಕಾದ್ರೂ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಬೇಕು ಅಂತಂದರೆ ಲಿಂಕು ಅಂತ ಟೈಪ್ ಮಾಡಿದರೆ ನಾನು ನಿನಗೆ ಕಳಿಸ್ತೀನಿ. ನಾನಂತೂ ನಿಜವಾಗೂ ಹೇಳ್ತೀನಿ ನೋಡಿ, ಸತ್ಯ ಹೇಳ್ತೀನಿ, ನಾನು ಸುಳ್ಳಂತೂ ಯಾವುದೂ ಹೇಳೋದಿಲ್ಲ ನನ್ನ ಚಾನಲಲ್ಲಿ. ಯಾಕಂದರೆ ಸುಮ್ಮನೆ ಬೇರೆಯವರಿಗೆ ನನ್ನಿಂದ ಮಿಸ್ಗೈಡ್ ಆಗೋದು ಬೇಡ. ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಅಂತೂ ನಿಜವಾಗ್ಲೂ ಕಿಚನಲ್ಲಿ ಯೂಸ್ ಮಾಡಲ್ಲ. ಯಾಕಂದರೆ ಪ್ಲಾಸ್ಟಿಕ್ಕು ಕಂಟಿನ್ಯೂಸ್ 1 year ಗಟ್ಟಲೆ ನೀವು ಸುಮ್ಮನೆ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಕ್ಯಾನ್ಸರ್ ಎಲ್ಲ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಪ್ಲಾಸ್ಟಿಕ್ ಸಾಧ್ಯವಾದಷ್ಟು ಕಿಚನ್ನಲ್ಲಿ ಬಳಸಬೇಡ್ರಿ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಕಿಚನಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಯಾವುದಕ್ಕಾದ್ರೂ ಒಂದಕ್ಕೆ ಬೇಕಾಗಿದ್ದಕ್ಕಷ್ಟೇ ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ದೀನಿ. ಏನೋ ಸುಮ್ಮನೆ ಗ್ಲಾಸು ಇಲ್ಲ ಸ್ಟೀಲ್ ಬಾಕ್ಸು ಅದರಲ್ಲಷ್ಟೇ ಇಟ್ಟಿರ್ತೀನಿ. ಇದೆ ಅಂದರೆ ನಂದು ಪರ್ಸ್ನಲ್ ಥಿಂಗ್ಸ್ ಅಂತ ಹೇಳಿದ್ದೀನಲ್ಲ, ನನಗೆ ಸ್ಕಿನ್ಗೆ ಮತ್ತು ಹೇರ್ಸ್ಗೆ ಹೋಮ್ ಮೇಡ್ ಪ್ರಾಡಕ್ಟ್ ಎಲ್ಲ ನಾನು ತಗೊಂಡಿರ್ತೀನಿ. ನಾನೇ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಯಾವುದನ್ನ ಹಳ್ಳಿಗೆ ಹೋಗಿದ್ರೆ ಎಲ್ಲನ ಬಂದಿದ್ದರೆ ಎಲ್ಲನ ಸಿಕ್ಕಾಗ ಅದನ್ನೆಲ್ಲ ಹಾಗೆ ಸ್ಟೋರ್ ಮಾಡ್ಕೊಂಡು ತಂದು ಒಣಗಿಸಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಕಟ್ಟಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇದು ನನಗೆ ಯಾವಾಗಾರು ಯೂಸ್ ಮಾಡಲಿಕ್ಕೆ ಸಿಗ್ತಾನೆ ಇರಲಿಲ್ಲ. ಯಾವ್ದು ಓಪನ್ ಮಾಡಿ, ಈಗ ನೋಡಿ ಇಷ್ಟು ಗಂಟೆ ಇದ್ದಾವೆ, ಯಾವುದ್ರಲ್ಲಿ ಯಾವ್ದು ಹಾಕಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಈ ಬಾಕ್ಸ್ ತರಿಸಿದ್ದೀನಿ. ಈ ಬಾಕ್ಸಲ್ಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದರೆ ನೀಟಾಗಿ ನನಗೆ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಯಾಕಂದರೆ ಯಾವುದೇ ವಸ್ತುನ ಅದು ಬೇಗ ನಮಗೆ ಕಣ್ಣಿಗೆ ಕಾಣ್ತು ಅಂದಾಗ ಮಾತ್ರ ನಾವು ಅದನ್ನು ಯೂಸ್ ಮಾಡ್ತೀವಿ. ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಅಂದಾಗ ಅದು ಯೂಸೇ ಮಾಡೋದಿಲ್ಲ, ಸುಮ್ಮನೆ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ನಾನು ರೋಸ್ ಪೆಟಲ್ಸ್ ನೋಡಿ ಎಷ್ಟೊಂದು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಯಾವಾಗ ಅಂದರೆ ನಾವು ಡೈಲಿ ಫೋಟೋಗಿಡ್ತೀವ ರೋಸು ಅದೆಲ್ಲ, ಅದು 1 ದಿನಕ್ಕೆ 2 ದಿನಕ್ಕೆ ತೆಗೆದುಬಿಡ್ತೀವಿ. ಅದು ಡ್ರೈ ಆಗಿ ಹೋಗ್ಬಿಡುತ್ತೆ. ತೆಗೆದಾಗ ಅದನ್ನು ಬಿಸಾಕೋದಿಲ್ಲ. ಅದನ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಎಲ್ಲ ಒಣಗಿಸಿ ಕ್ಲೀನಾಗೆ ಎಲ್ಲ ಜೋಡಿಸಿ ಇಟ್ಟಿರ್ತೀನಿ. ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿರೆ ಈ ಥರ ನೋಡಿ ಬಾಕ್ಸಲ್ಲಿ ಹಾಕಿ ತುಂಬಿಟ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದನ್ನು ನಾವು ಸ್ಕಿನ್ಗೆ, ಹೇರ್ಸ್ಗೆ, ರೋಸ್ಮೆರಿ ವಾಟರ್ಗೆ ಏನಕ್ಕಾದ್ರೂ ಬಳಸ್ಕೋಬೋದು ನೋಡಿ. ಈ ಥರ ಕ್ಲೀನ್ ಮಾಡಿ ಜೋಡಿಸಿಟ್ಕೊತಿದ್ದೀನಿ. ಇದು ತುಂಬ ಜಾಸ್ತಿ ಇರೋದ್ರಿಂದ ಇದು 1 kg ಬಾಕ್ಸು. ಆದರೆ ಇದು ಪೆಟಲ್ಸ್ ಸ್ವಲ್ಪ ಜಾಸ್ತಿ ಬರುತ್ತಲ್ಲ, ತೂಕದ ಲೆಕ್ಕ ಆದರೆ ನಮಗೆ ಕಾಳು ಏನಾದರೂ ಹಾಕಿದ್ರೆ 1 kg ಹಿಡಿಯುತ್ತೆ. ಇದು ಸ್ವಲ್ಪ ಭಾಳ ಹಿಡಿಯುತ್ತಲ್ಲ, ಪೆಟಲ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ. ಹಂಗಾಗಿ ನಾನು 2 ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ಜಾಸ್ತಿ ಕೂಡಿಟ್ಕೊಂಡಿದ್ದೀನಿ. ನಾನು ತುಂಬ ಜಾಸ್ತಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಸಿಕ್ಕಾಗ ಹಂಗೆ ನಾನು ಎಲ್ಲಿ ಸಿಗುತ್ತೋ ಅದನ್ನು ಹಂಗೆ ಯೂಸ್ ಮಾಡಿ ಇಟ್ಕೊತೀನಿ. ಮುಂದೆ ಯಾವಾಗಾದ್ರೂ ಸಿಗಲಿಲ್ಲ ಅಂತಂದರೆ ಅದಕ್ಕೋಸ್ಕರ. ಈಗ ಇದು ನೋಡಿ ಅಮರಂಪೂ ಅಂತ. ಅಮರಂಪೂ ಕೂಡ ನೀವು ಹೆಸರು ಕೇಳಿರ್ತೀರ. ಇದ್ರಾಗಂತೂ ತುಂಬ ಬೆನಿಫಿಟ್ಸೇ ಐತೆ. ಇದರಲ್ಲೆಲ್ಲ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ನೀವು. ವೆಯ್ಟ್ ಲಾಸ್ ಪೌಡರ್ ಅಂತಲೂ ಕಳಿಸ್ತಾರೆ. ಇದು ಸ್ಕಿನ್ಗೆ ಮತ್ತು ಸ್ಕಿನ್ ವೈಟ್ ಆಗಲಿಕ್ಕೆ, ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಕಡಿಮೆ ಆಗಲಿಕ್ಕೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಕಡಿಮೆ ಆಗಲಿಕ್ಕೆ, ಈ ಥರ ಸ್ಕಿನ್ ಡ್ಯಾಮೇಜ್ ಯಾವುದೇ ಇದ್ರೂ ಇದನ್ನು ಒಂದು ಸ್ವಲ್ಪ ದಿನ ಪೌಡರ್ ಮಾಡಿ ಮುಖಕ್ಕೆ ಪೇಸ್ಟ್ ಪ್ಯಾಕ್ ಥರ ಹಚ್ಕೊಂತ ಬಂದರೆ ಅಂದರೆ ಎಂಥ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರಲ್ಲ. ಅದು ಕೂಡ ನಾನು ಸ್ವಲ್ಪ ನಮ್ಮ ಹಳೆ ಮನೆ ತಾಗೆ ವಾಕಿಂಗ್ ಹೋಗೋ ದಾರಿಯಲ್ಲಿ ತುಂಬ ಜಾಸ್ತಿ ಗಿಡಗಳಿದ್ವು. ಹಂಗಾಗಿ ದಿನಾ ವಾಕಿಂಗ್ ಹೋಗಿ ಸ್ವಲ್ಪ ಸೇವ್ ಮಾಡ್ಕೊಂಡು ಬಂದು ತಂದು ಕ್ಲೀನಾಗಿ ಎಲ್ಲ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಒಂದು ಬಟ್ಟೆ ಮೇಲೆ ಒಣಗಿಸಿ ನಾನು ನೀಟಾಗಿ ಇಟ್ಕೊಂಡಿರ್ತೀನಿ. ಹಂಗಾಗಿ ನೀಟಾಗಿ ಇಟ್ಕೊಂಡಿರೋದ್ರಿಂದ ಇದನ್ನು ನೋಡಿ ಬಾಕ್ಸ್ಗಳಲ್ಲಿ ಹಾಕಿ ನೀಟಾಗಿ ತುಂಬಿಡ್ತೀನಿ. ಈ ಥರ ಬಾಕ್ಸಲ್ಲಿ ಹಾಕಿ ನೀಟಾಗಿ ತುಂಬಿದರೆ ನಮಗೆ ಆರಾಮಾಗಿ ಯಾವುದಾದ್ರಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತಲ್ಲ. ಅದಕ್ಕೋಸ್ಕರ ಅದಾದಮೇಲೆ ಮತ್ತು ತುಳಸಿ ಕೂಡ ತುಂಬ ಒಳ್ಳೆಯದು, ಏರ್ಸ್ಗೂ ಒಳ್ಳೆಯದು ಮತ್ತು ಸ್ಕಿನ್ಗೂ ಒಳ್ಳೆಯದು. ಅದ್ರ ಜೊತೆಗೆ ಏನಂದರೆ ತುಳಸಿ ನಾವು ದಿನ ಪೂಜೆ ಮಾಡೋದನ್ನು ಕೀಳಲಿಕ್ಕೆ ಬಿಡೋದಿಲ್ಲ. ಯಾರೂ ಕೀಳಲಿಕ್ಕೆ ಬಿಡೋದಿಲ್ಲ, ನಾವು ಕೀಳೋದು ಬಿಡೋದಿಲ್ಲ. ಯಾಕಂದರೆ ಪೂಜೆ ಮಾಡೋದನ್ನು ಕೀಳಬಾರ್ದು ಅಂತೀವಲ್ಲ. ಹಂಗಾಗಿ ಬೇರೆ ತಾಗಿ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಕಿತ್ತು ಒಣಗಿಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ಟೀನಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ನಮಗೆ ಕಾಫ್ ಇದ್ದರೆ, ನೆಗಡೆ, ಕೆಮ್ಮು ಅಂಥದ್ದು ಏನೇ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ. ನಾವು ಟೀನಲ್ಲಿ ಇದನ್ನು ಸ್ವಲ್ಪ ಸೊಪ್ಪನ್ನ ಬೆರೆಸ್ಬೋದು. ಅದಕ್ಕೋಸ್ಕರ ನಾವು ಎಲ್ಲ ತುಳಸಿ ಟೀ ಅಂತಲೇ ಸಪ್ರೇಟ್ ಮಾಡ್ಕೊಳ್ತೀವಲ್ಲ, ಅದು ಕೂಡ ಮಾಡ್ಕೊಳ್ಲಿಕ್ಕೂ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಒಣಗಿಸಿದ್ದೀನಿ. ಎಲ್ಲದಕ್ಕೂ 2 in 1 3 in 1 ಎಲ್ಲದನ್ನು ನಾವು ಡೈರೆಕ್ಟ್ ತಿನ್ನಲಿಕ್ಕೂ ಬರುತ್ತೆ ಇದೆಲ್ಲ ಐಟಮು. ಮತ್ತು ನಾವು ಟೀ ಥರ ಕುಡಿಲಿಕ್ಕೂ ಬರುತ್ತೆ. ಮತ್ತು ಹೇರ್ಸ್ಗೆ ಬರುತ್ತೆ, ಸ್ಕಿನ್ಗೂ ಬರುತ್ತೆ. ಇದು ಬೇವು ಕೂಡ ನಾವು ಬೇವು ಟೀಯನ್ನೆಲ್ಲ ಮಾಡ್ಕೋಬೋದು.
ಕಷಾಯ ಥರ ಮಾಡ್ಕೋಬೋದು. ಮತ್ತು ಸ್ಕಿನ್ಗೂ ಒಳ್ಳೆಯದು, ಪೌಡರ್ ಮಾಡಿ ಮುಖಕ್ಕೆ ಹಚ್ಕೊಳೋದು, ಮತ್ತು ಏರ್ ಫಾಲ್ಗೆ, ಏರ್ಸ್ಗೆ ಅದಕ್ಕೂ ಒಳ್ಳೆಯದು. ಅದಕ್ಕೆ ಕೂಡ ಬೇವು ಕೂಡ ತಂದು ಒಣಗಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಮೆಹಂದಿ ಸೊಪ್ಪು. ಮೆಹಂದಿ ಸೊಪ್ಪು ಅಂದರೆ ಇಲ್ಲೆಲ್ಲ ಸಿಟಿಯಾಗೆಲ್ಲ ಸಿಗೋದಿಲ್ಲ, ಬೇರೆದೆಲ್ಲ ಸಿಕ್ಕರೂ ಸಿಟಿಯಾಗಿ ಮೆಹಂದಿ ಸೊಪ್ಪು ಸಿಗೋದಿಲ್ಲ. ಹಳ್ಳಿಗೆ ಹೋಗಿರ್ತೀವಲ್ಲ, ಹಳ್ಳಿಗೆ ಹೋದಾಗ ಮೆಹಂದಿ ಸೊಪ್ಪು ಜಾಸ್ತಿ ಸಿಗುತ್ತೆ. ಅವಾಗೆಲ್ಲ ತಂದು ಹಾಗೆ ಸ್ಟೋರ್ ಮಾಡಿ ಈಗ ಒಣಗಿಸಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಮೆಹಂದಿ ಸೊಪ್ಪು ಅಂದರೆ ಅವಾಗವಾಗ ನಾವು ತಲೆಗೆ ಹಚ್ಚುತ್ತೀವಲ್ಲ, ಹಂಗಾಗಿ ಅದು ಸ್ವಲ್ಪ ಅದನ್ನೇ ನೆನೆಸಿ ಹಚ್ಬೋದು ರುಬ್ಬಿಬಿಟ್ಟು, ಆದರೆ ಸುಮ್ಮನೆ ವಜೆ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೇರೆದು ಯಾವುದೂ ಪೌಡರ್ ಮಾಡಲ್ಲ, ಯಾಕಂದರೆ ಪೌಡರ್ ಮಾಡಿದರೆ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಪೌಡರ್ ಯಾವುದೂ ಮಾಡಲ್ಲ, ಹಾಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಮಗೆ ಬೇಕಾದಾಗ ಅಷ್ಟೇ ಪೌಡರ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು ಅಷ್ಟೇ. ಕ್ವಾಲಿಟಿ ಹೋಗಿಬಿಡುತ್ತೆ ಪೌಡರ್ ಮಾಡಿದರೆ. ಇದು ಯಾಕಂದರೆ ಮೆಹಂದಿ ಅಂದರೆ ಸ್ವಲ್ಪ ನಾವು ಜಲ್ದಿ ಯೂಸ್ ಮಾಡ್ತೀವಿ, ಇದನ್ನೇನು ಭಾಳ ದಿನ ಏನು ಸ್ಟೋರ್ ಮಾಡ್ಕೊಳಲ್ಲ. ಹಂಗಾಗಿ ನಾನು ಇದನ್ನು ಮಾತ್ರ ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಯಾವಾಗಾದರೂ ವಾರದಲ್ಲಿ 15 ದಿನಕ್ಕೊಂದ್ಸರಿ, ಒಂದು ತಿಂಗಳಿಗೊಂದ್ಸರಿ ಮೆಹಂದಿ ಅವಾಗವಾಗ ಹಚ್ತಾ ಇರ್ತೀನಿ ಸ್ವಲ್ಪ ಕಲರ್ಗೋಸ್ಕರ. ಹಂಗಾಗಿ ನಾನು ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೆಲ್ಲ ವಸ್ತುಗಳು ನಮ್ಮ ಮನೆ ಸುತ್ತಮುತ್ತನೇ ಇರ್ತವೆ. ಇಂಥದ್ದನ್ನೆಲ್ಲ ಬಿಟ್ಬಿಟ್ಟು ಯಾವುದೋ ನಮಗೆ ಸಿಗಲಾರ್ದಕ್ಕೆ ಯಾವುದ್ಯಾವುದೋ ಅಂತ ಯಾರ್ಯಾರೋ ಏನೇನೋ ಹೇಳಿದ್ದನ್ನು ನಾವು ಆನ್ಲೈನಲ್ಲಿ ಅಂತೆ ಅಲ್ಲಂತೆ ಇಲ್ಲಂತೆ ತರಿಸಿ ಹಚ್ಚಿ ನಮ್ಮ ಸ್ಕಿನ್ ಆಗಲಿ ನಮ್ಮ ಹೇರ್ಸ್ ಆಗಲಿ ತುಂಬ ಡ್ಯಾಮೇಜ್ ಮಾಡ್ಕೊಳ್ತೀವಿ. ನಾವು ನೋಡಿ ಒಂದ್ಸರಿ ತರಿಸಿ ಹಚ್ಕೊಂಡಿದ್ದ ನೆಕ್ಸ್ಟ್ ಟೈಮ್ ಅದು ತರಿಸೋದಿಲ್ಲ. ನೆಕ್ಸ್ಟ್ ಟೈಮ್ ಹಚ್ಕೋಬೇಕಾದ್ರೆ ಬೇರೆದೇ ತರಿಸ್ತೀವಿ. ಹಿಂಗೆ ಆಗಲೆಲ್ಲ ಒಂದೊಂದು ಚೇಂಜ್ ಮಾಡ್ಕೊಳ್ತಾ ಹೋದರೆ ನಮ್ಮ ಸ್ಕಿನ್ ಯಾವ ಲೆವೆಲಿಗೆ ಚೇಂಜ್ ಆಗುತ್ತೆ ಹೇಳ್ರಿ, ನಮ್ಮ ಹೇರ್ಸ್ ಎಲ್ಲ ಯಾವ ಲೆವೆಲಿಗೆ ಕೆಟ್ಟೋಗುತ್ತೆ ಹೇಳಿ. ಅದಕ್ಕೋಸ್ಕರ ಯಾರೇ ಆಗಲಿ ನಿಜವಾಗ್ಲೂ ಅಡ್ವರ್ಟೈಸ್ಮೆಂಟ್ ಕೊಡೋರು ಯಾರು ಒಳ್ಳೇದಂತೂ ಕೊಡೋದಿಲ್ಲ. ಸುಮ್ಮನೆ ತುಂಬ ಕಡಿಮೆ ರೇಟಲ್ಲಿದೆ, ತುಂಬ ಚೀಪಲ್ಲಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬ ಚೀಪಾಗಿರೋದಂತೂ ನಿಜವಾಗ್ಲೂ ಒಳ್ಳೆಯದಲ್ಲ. ತುಂಬ ಕಾಸ್ಟ್ಲಿ ಮೆಟೀರಿಯಲ್ಲು, ಕಾಸ್ಟ್ಲಿ ಇರೋದನ್ನ ಯಾವುದನ್ನು ತಗೊಂಡಿದ್ದೀವಿ ಅಂದರೆ ಮಾತ್ರ ಅದರಿಂದ ಸ್ವಲ್ಪ ಬೆನಿಫಿಟ್ಸ್ ಇರುತ್ತೆ. ತುಂಬ ಚೀಪಾಗಿರೋದಂತೂ ನಿಜವಾಗ್ಲೂ ಒಳ್ಳೆಯದಲ್ಲ. ಅವ್ರು ಯಾರು ಅಡ್ವರ್ಟೈಸ್ಮೆಂಟ್ ಕೊಡೋರು, ಅವ್ರು ಯಾರು ಹಚ್ಕೊಳೋದೇ ಇಲ್ಲ. ಅವ್ರು ಹಚ್ಕೊಳೋದು, ಅವ್ರು ಯೂಸ್ ಮಾಡೋದು ಬೇರೆದೇ ಯಾವುದೋ ಯೂಸ್ ಮಾಡ್ತಿರ್ತಾರೆ. ನಮಗೆ ಮಾತ್ರ ಇದು ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಅವರೆಲ್ಲ ಹಚ್ಕೊಳ್ತಾರೆ ಅಂತ ನಾವು ಅದನ್ನೆಲ್ಲ ತಗೊಂಡು ಸುಮ್ಮನೆ ನಮ್ಮನ್ನು ನಾವೇ ರಿಸ್ಕ್ ತಗೊಳ್ತೀವಿ, ನಮ್ಮ ಮೈ ಮೇಲೆ ನಾವೇ ರಿಸ್ಕ್ ಹಾಕ್ಕೊಳ್ತೀವಿ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಮನೆಗೆ ಅಂಥ ಐಟಮ್ನೇ ನಾವು ಮನೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಜಾಸ್ತಿ ಇದೆ. ನೋಡಿ ನಾನೀಗ ರೋಸ್ಮೆರಿ ವಾಟರ್ ಮಾಡ್ತಾರಲ್ಲ, ಅದೇ ಥರ ನಾನು ಒಂದು ಹೆಲ್ತಿ ಆದ ಕೂದಲಿಗೆ ಮಾಡ್ತಾಯಿದ್ದೀನಿ. ನೋಡಿ ಅದರಲ್ಲಿ ಒಂದು ಕಪ್ಪಷ್ಟು ನಾನು ಏನು ಹಾಕಿದ್ದೀನಿ ಅಂದರೆ ಹೈಬಿಸ್ಕಸ್ ದಾಸವಾಳದ ಹೂವು ಹಾಕಿದ್ದೀನಿ. ಮತ್ತು 1 ಕಪ್ಪಷ್ಟು ನಾನು ರೋಸ್ ಹಾಕಿದ್ದೀನಿ. 1 ಕಪ್ಪಷ್ಟು ನಾನು ಇದನ್ನು ಮೆಹಂದಿ ಲೀವ್ಸ್ ಇತ್ತಲ್ಲ, ಮೆಹಂದಿ ಹಾಕಿದ್ದೀನಿ. ಮತ್ತು 1 ಕಪ್ಪಷ್ಟು ತುಳಸಿ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ನಾನು ಇದಕ್ಕೆ ಮತ್ತೇನು ಹಾಕ್ತಾಯಿದ್ದೀನಿ ಅಂದರೆ ಇದು ಅಮರಂಪೂ ಹಾಕ್ತಾಯಿದ್ದೀನಿ, ಅಮರಂಪೂವು. ಮತ್ತು ಅದೇ ಥರ ಇನ್ನು 1 ಕಪ್ಪಷ್ಟು ಬೇವು ಹಾಕ್ತಾಯಿದ್ದೀನಿ. ಇದು ಲವಂಗ ಕೂಡ ಏರ್ಸ್ಗೆ ತುಂಬ ಒಳ್ಳೆಯದು. ಏರ್ಸ್ ಫಾಲ್ ಆಗೋದೆಲ್ಲ ಕಡಿಮೆ ಮಾಡುತ್ತೆ, ಡ್ಯಾಂಡ್ರಫ್ ಇರೋದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಇದು ರೋಸ್ಮೆರಿ ಲೀವ್ಸ್ ಬರುತ್ತಲ್ಲ, ರೋಸ್ಮೆರಿ ವಾಟರ್ ಅಂದರೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಯಾರು ಯೂಸ್ ಮಾಡಲಿಲ್ಲ ಅಂದರೆ ರೋಸ್ಮೆರಿ ವಾಟರ್ ಎಲ್ಲರೂ ಯೂಸ್ ಮಾಡ್ತೀರಾ. ಅದೇ ಥರ ರೋಸ್ಮೆರಿ ವಾಟರ್ನ ನಾನು ಇಷ್ಟೆಲ್ಲ ಐಟಮ್ ಹಾಕಿ ಮಾಡ್ತಾಯಿದ್ದೀನಿ. ರೋಸ್ಮೆರಿ ಹಾಕಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಮೆಂತ್ಯಕಾಳು ಹಾಕಿದ್ದೀನಿ. ಮತ್ತು ಅದರಲ್ಲಿ ಸ್ವಲ್ಪ ಅಗಸೆ ಬೀಜ 1 ಕಪ್ ಹಾಕಿಲ್ಲ, 1/4 ಕಪ್ಪಷ್ಟು ಹಾಕಿದ್ದೀನಿ. ಮೆಂತ್ಯಕಾಳು ಕೂಡ 1 ಕಪ್ಪಷ್ಟು ಹಾಕಿಲ್ಲ, 1/4 ಕಪ್ಪಷ್ಟು ಹಾಕಿದ್ದೀನಿ. ಇದು ಕಲಂಚಿ ಸೀಡ್ಸ್ ಅಂತ ಬರ್ತಾವೆ ನೋಡಿ, ಅದು ಕೂಡ ಹಾಕಿದ್ದೀನಿ. ಇದೆಲ್ಲ ಹೇರ್ಸ್ಗೆ ತುಂಬ ಒಳ್ಳೆಯದು. ಮತ್ತು ಕರಿಬೇವೇನು ಆಲ್ರೆಡಿ ನಾವು ಒಣಗಿಸಿ ಇಟ್ಕೊಳ್ಳೋ ನೆಸಿಟಿ ಇರೋದಿಲ್ಲ. ಅದು ಡೈಲಿ ಮನೆಗೆ ಯೂಸ್ ಮಾಡ್ತಿದ್ದೀವಿ ಅಂತ ಅಂದಮೇಲೆ ಡೈಲಿ ಮನೆಗೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಕರಿಬೇವು ಕೂಡ ಹಸಿ ಕರಿಬೇವೇನೇ ಹಾಕಿದ್ದೀನಿ. ಅದು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕಷ್ಟು ಒಂದು 2 ಲೀಟ್ರಷ್ಟು ನೀರು ತುಂಬಿಸಿ ಇದನ್ನು ಕುದಿಲಿಕ್ಕಿಡೋಣ. ಇದನ್ನು ಕುದಿಸ್ಬೇಕಾದ್ರೆ ಸಿಮ್ಮಲ್ಲೇ ಇಡೋಣ. ಸಿಮ್ಮಲ್ಲಿ ಇಟ್ಟು ಒಂದು ಅರ್ಧ ತಾಸು 3/4 ತಾಸು ಒಟ್ಟು ಕುದಿಸ್ತಾ ಇರೋಣ. ಅಂದರೆ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿ ನೀಟಾಗಿ ಕುದಿಲಿಕ್ಕಿಡೋಣ. ಒಂದು ಅರ್ಧ ತಾಸು 1/4 ತಾಸು ಆದಮೇಲೆ ನೋಡಿ ಪೂರ್ತಿ ಅದು ಕಲ್ಲರೆಲ್ಲ ಚೇಂಜ್ ಆಗಿರುತ್ತೆ. ಮತ್ತು ಅದರಲ್ಲಿ ಹಾಕಿರೋ ಐಟಮ್ ಎಲ್ಲ ನೀಟಾಗಿ ಬೆಂದೋಗಿರುತ್ತೆ. ಅದರಲ್ಲಿ ಫ್ಲೇವರು ಅದು ಇದು ಏನೇನು ಇರುತ್ತೋ ಅದೆಲ್ಲ ನೀಟಾಗಿ ಬಿಟ್ಕೊಂಡಿರುತ್ತಲ್ಲ. ಇದನ್ನು ನಾವು ಏರ್ಸ್ಗೆ ದಿನ ಬಿಟ್ಟು ದಿನ ಆದರೂ ಹಾಕ್ಕೋಬೋದು, ಇಲ್ಲ ವಾರದಲ್ಲಿ 2-3 ಸರಿನಾದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ವಾರದಲ್ಲಿ 1 ಸರಿನಾದರೂ ಈ ಥರ ಏರ್ಸ್ಗೆ ನೀವು ಹಾಕ್ಕೊಂಡು ಬಂದ್ವಿ ಅಂದರೆ ಏರಲ್ಲಿ ನಿಮ್ದು ಎಂಥ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ. ಏರ್ ಫಾಲ್ ಆಗ್ತಾ ಇದ್ರೂ ಕಡಿಮೆ ಆಗುತ್ತೆ, ಏರ್ ಸಿಲ್ಕಿ ಹೇರ್ ಥರ ಆಗುತ್ತೆ, ಏರ್ ಗ್ರೌತ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಇದ್ದರೂ ಅದು ಕಡಿಮೆ ಆಗುತ್ತೆ. ನೋಡಿ ಫುಲ್ ಚೆಂದಾಗಿದೆ. ಈ ಥರ ಯಾರಾದರೂ ಮಾಡ್ಕೊಡ್ತಾರೆ, ಯಾವುದಾನ ಒಂದು ಐಟಮ್ ಹಾಕಿ ಮಾಡ್ಕೊಡ್ತಾರೆ ಅಷ್ಟೇ, ಬೇರೆಯವರೆಲ್ಲ ಮಾಡಿಕೊಟ್ರೆ. ಆದರೆ ನಾವು ಮನೇಲಿ ಮಾಡಿದರೆ ಇಷ್ಟೆಲ್ಲ ಐಟಮ್ ಹಾಕಿರ್ತೀವಿ. ಬೇರೆ ಏನೆಲ್ಲ ಏರ್ಸ್ ಬೆನಿಫಿಟ್ಸ್ ಇದೆಯೋ ಅದೆಲ್ಲ ಐಟಮ್ ಇದರಲ್ಲೇ ಹಾಕಿ ಕುದಿಸಿರೋದ್ರಿಂದ ತುಂಬ ಬೆನಿಫಿಟ್ಸ್ ಜಾಸ್ತಿ ನಮಗೆ ಸಿಗುತ್ತೆ. ಈ ಥರ ನಾವು ಸುಮ್ಮನೆ ಇಷ್ಟೊಂದು
ಐಟಮ್ ಯಾಕೆ ಮಾಡಿಕೊಡೋದು ಯಾರ್ದೂ ಇಲ್ಲ, ಮತ್ತು ಇಷ್ಟು ಚೀಪಾಗಿ ಅಲ್ಲೂ ಸಿಗೋದಿಲ್ಲ. ನಾವು ಮನೆಯಾಗ ಮಾಡ್ಕೊಂಡಾಗ ತುಂಬ ಚೀಪಾಗಿ ಸಿಗುತ್ತೆ. ಇದು ಯಾವುದೂ ನಾವು ದುಡ್ಡು ಕೊಟ್ಟು ತಗೊಂಡಿಲ್ಲ, ಎಲ್ಲ ಅಕ್ಕಪಕ್ಕ ಅಲ್ಲಿ ಇಲ್ಲಿ ಹಿಂದೆ ಮುಂದೆ ಸಿಗೋದನ್ನೇ ಕಿತ್ತು ಒಣಗಿಸಿ ಇಟ್ಕೊಂಡಿರೋದು. ಹೀಗೆ ನೋಡಿ, ಅದೇನೋ ಅಂತಾರಲ್ಲ, ಕಸದಿಂದ ರಸ ಅಂತಾರಲ್ಲ, ಆ ಥರ ಮಾಡ್ಕೊಂಡು ಹೋದ್ವಿ ಅಂದರೆ ನಿಜವಾಗೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನು ಸ್ವಲ್ಪ ಹಾಗೆ ಆಫ್ ಮಾಡಿದ್ದೀನಿ, ಆಫ್ ಮಾಡಿ ನಾನು ಹಾಗೆ ಬಿಟ್ಟಿದ್ದೀನಿ. ಅದು ಪೂರ್ತಿ ತಣ್ಣಗಾಗಲಿ. ಅದು ಪೂರ್ತಿ ತಣ್ಣಗಾದ್ಮೇಲೆ ಆಮೇಲೆ ಬಾಟಲ್ಗೆ ಹಾಕಿ ಇಟ್ಕೋಬೇಕು. ಅದನ್ನು ನಾವು ಸ್ಟೋರ್ ಮಾಡ್ಕೋಬೇಕಂದ್ರೆ ನಾವು ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ಓಪನ್ನಾಗಿ ಇಡೋಕ್ಕೆ ಬರೋದಿಲ್ಲ. ಓಪನ್ನಾಗಿಟ್ಟರೆ ಸ್ವಲ್ಪ ಆವಾಗವಾಗ ಹಾಳಾಗ್ಬಿಡುತ್ತೆ. ಹಂಗಾಗಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ನನಗೆ ಚಿಕ್ಕ ಬಾಟಲಲ್ಲಿ ಮಾತ್ರ ಸ್ವಲ್ಪ ಹಾಕಿ ಇಟ್ಕೊಂಡಿರ್ತೀನಿ, ಅದನ್ನು ಮಾತ್ರ ಓಪನಲ್ಲಿ ಇಟ್ಕೊಂಡಿರ್ತೀನಿ. ಅದು ವಾರದಲ್ಲಿ 2 ಸರಿ 3 ಸಲ, ಇಲ್ಲ ನಾನು ಯಾವಾಗ ಸ್ನಾನ ಮಾಡೋಕ್ಕೆ ಹೋಗ್ತೀನೋ ಆವಾಗ ಬಿಫೋರ್ ಒಂದು ಹಾಫ್ ಆನ್ ಅವರ್ ಮುಂದೆ 1 ಅವರ್ ಮುಂದೆ ನಾನು ಅದನ್ನು ಹೇರ್ಸ್ಗೆಲ್ಲ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ನಾವು ಒಡ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಹಂಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಅದಾದಮೇಲೆ ನಂದೀಗ ಮೇಲೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಒಂದು ಕಟ್ಟೆಗಳು ಇದ್ದಾವೆ ಮನೆಗೆ ಅಂದ್ಬಿಟ್ರೆ ಅದು ತುಂಬ ಏನಾದರೂ ಸಾಮಾನು ಇಡ್ತಾರಪ್ಪ, ಕಟ್ಟೆನೇ ಇರಬಾರ್ದು ಮನೆಗೆ ಅನಿಸ್ಬಿಡುತ್ತೆ, ಆ ಥರ ಇಡ್ತಾರೆ. ಅದಕ್ಕೋಸ್ಕರ ಅದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒರೆಸ್ಬಿಟ್ಟು ಈಗೆಲ್ಲ ಇಷ್ಟೊತ್ತೆಲ್ಲ ಇದೆಲ್ಲ ಕೆಲಸ ಮಾಡಿದ್ದೀನಲ್ಲ, ಸ್ವಲ್ಪ ಧೂಳು ಗಲೀಜು ಜಾಸ್ತಿ ಆಗಿಬಿಟ್ಟಿರುತ್ತಲ್ಲ, ಹಂಗಾಗಿ ಸ್ವಲ್ಪ ಎಲ್ಲ ಪೂರ್ತಿ ಮನೆ ಅದು ಒಂತಾಗ ನಾವು ಕೆಲಸ ಮಾಡಿದ್ವಿ ಅಂದರೆ ಧೂಳೆಲ್ಲ ತೆಗೆದು ಸ್ಪ್ರೆಡ್ ಆಗಿಬಿಡುತ್ತೆ. ಹಂಗಾಗಿ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡು ಬಂದೆ. ಅದಾದಮೇಲೆ ಈಗ ಎಲ್ಲ ರೂಮು, ಇದೊಂದೇ ರೂಮ್ ನಾನು ಒರೆಸೋದಿಲ್ಲ, ಒಂಥರ OCD ಗುಂಪಿಗೆ ಸೇರಿದವಳು, ಕ್ಲೀನಿಂಗ್ ಅನ್ನೋ ಥರ ಇರ್ತೈತೆ. ಹಂಗಾಗಿ ಈಗ ಎಲ್ಲ ರೂಮು ಕಸ ಹೊಡಿತಾ ಇದ್ದೀನಿ. ಇದೆಲ್ಲ ರೂಮು ಕಸ ಹೊಡೆದ್ಬಿಟ್ಟು ನಾನು ಈಗ ಹೆಂಗಿದ್ರೆ ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿದೆಯಲ್ಲ, ಸಾಯಂಕಾಲ ಆಗಿರೋದ್ರಿಂದ ಮನೆಗೆ ನಾನು ಸ್ವಲ್ಪ ದೀಪ ಹಚ್ಚಬೇಕಲ್ಲ, ಮನೆಗೆ ದೀಪ ಹಚ್ತೀನಿ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕಂಪಲ್ಸರಿ ದೀಪ ಹಚ್ಚೋದು ಇದ್ದೇ ಇರುತ್ತೆ. ಹಂಗಾಗಿ ಸಾಯಂಕಾಲ ಆಗಿರೋದ್ರಿಂದ ಈಗ ನೆಲ ಬೇರೆ ಒರೆಸಿದ್ದೀನಿ ನಾನು, ಹಂಗಾಗಿ ಈಗ ಪೂಜೆ ಮಾಡ್ತೀನಿ ನೋಡಿ. ನಿಜವಾಗೂ ಎಷ್ಟು ಈಸಿಯಾಗಿ ಸಿಂಪಲಾಗಿ ಮನೆಗೆ ಮಾಡ್ಕೋಬೋದಲ್ಲ. ಈ ಥರ ಮನೆಯಾಗ ಮಾಡ್ಕೊಳ್ಳೋದ್ರಿಂದ ಎಷ್ಟು ದುಡ್ಡು ಉಳಿಸ್ಬೋದು, ಮತ್ತು ನಮಗೆ ಎಷ್ಟು ಬೆನಿಫಿಟ್ಸ್ ಆಗ್ಬೋದು ಹೇಳಿ. ಸುಮ್ಮನೆ ನಾವು ಯಾವುದೋ ಹಚ್ಕೊಂಡು ಏನೇನೋ ಮಾಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ನಮಗೆ ಹಾಳಾಗುತ್ತೆ. ಸ್ಕಿನ್ನು, ಏರ್ಸ್ ಎಲ್ಲ ಹಾಳಾಗುತ್ತೆ. ನಿಜವಾಗೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ಈ ಥರ ಮುಖಕ್ಕೆ ಕ್ರೀಮ್ ಹಚ್ಚಿ ಒಂದು 20 ವರ್ಷ ಆಗಿದೆ. ಯಾಕೆ ಅಂತ ಅಂದರೆ, ನಾನು ಸ್ಟಾರ್ಟಿಂಗ್ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಅವಾಗ ತುಂಬ ವಾಂತಿ ಅಂದರೆ ತುಂಬ ವಾಂತಿ ಆಗೋದು ನನಗೆ. ಏನು ತಿಂದರೂ ಏನು ಸ್ಮೆಲ್ಲಿಗೆ ವಾಂತಿ ಆಗೋದು. ಅವಾಗ ನಾನು ಫೇರ್ ಆ್ಯಂಡ್ ಲವ್ಲಿ ಬಿಟ್ಟಳು. ಇವತ್ತಿನವರೆಗೂ ನಾನು ಫೇರ್ ಆ್ಯಂಡ್ ಲವ್ಲಿ ಆ ಥರ ಯೂಸೇ ಮಾಡಿಲ್ಲ ಕ್ರೀಮು. ಅವಾಗೆಲ್ಲ ನಮ್ಮ ಕಾಲದಾಗ ಬರೀ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಇರೋದು, ಹಂಗಾಗಿ ಫೇರ್ ಆ್ಯಂಡ್ ಲವ್ಲಿ ಆಗ್ತಿದ್ದೆ. ಈಗ ಬೇರೆ ಬಂದೋ ಬಿಡು, ಆದರೂ ಅದು ಯಾವುದೂ ನನ್ನ ಮುಖಕ್ಕೆ ಹಚ್ಕೊಳೋದಿಲ್ಲ. ಏನೇ ಇದ್ದರೂ ಈ ಥರ ಪ್ಯಾಕ್ ಹಚ್ಕೊಳ್ತೀನಿ, ವಾರಕ್ಕೊಂದ್ಸರಿ, ವಾರಕ್ಕೆ 2 ಸರಿ. ಏನೇ ಇದ್ದರೂ ಹಣ್ಣು ಗಿಣ್ಣು ತಿಂದಿರ್ತೀವಲ್ಲ ಅದನ್ನು ಮುಖಕ್ಕೆ ಹಚ್ಕೊಳ್ತಾ ಇರ್ತೀನಿ, ಮಾಡ್ತಾಯಿರ್ತೀನಿ. ಏನೇ ಇದ್ದರೂ ಈ ಥರನೇ ಮನೆಗೆ ಮಾಡ್ಕೊಳ್ತಾ ಇರ್ತೀನಿ, ಮನೆಗೆ ಹಚ್ಕೊಳ್ತಾ ಇರ್ತೀನಿ. ಹಂಗಾಗಿ ನಾನು ಸ್ವಲ್ಪ ಅದೆಲ್ಲ ಅವಾಯ್ಡ್ ಮಾಡ್ತಾ ಇರ್ತೀನಿ. ಈಗ ನಾನು ತುಳಸಿ ಸ್ವಲ್ಪ ಕ್ಲೀನ್ ಮಾಡಿದ್ನಲ್ಲ, ಅದ್ರಾಗ ಸ್ವಲ್ಪ ತುಳಸಿ ಬೀಜ ಎಲ್ಲ ಜಾಸ್ತಿ ಸಿಕ್ಕು. ಹಂಗಾಗಿ ನಮ್ಮ ಮನೆಗೆ ಸ್ವಲ್ಪ ತುಳಸಿ ಇದ್ದಿಲ್ಲ, ತುಳಸಿ ಗಿಡನೇ ಇದ್ದಿಲ್ಲ, ಪಾಟ್ ಇದ್ದಿಲ್ಲ ಅಂತ ಒಂದು ಖಾಲಿ ಪಾಟ್ ಇತ್ತು. ಅದ್ರಾಗ ಸ್ವಲ್ಪ ತುಳಸಿ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ತಿದ್ದೀನಿ. ಈಗ ಹೆಂಗಿದ್ರು ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ತುಳಸಿ ಏನಾದರೂ ಉಟ್ಕೊಳ್ತಾವ ಅಂತ ಸ್ವಲ್ಪ ತುಳಸಿ ಗಿಡ ಥರನ ಅಂತ ಅಂದ್ಕೊಂಡಿದ್ದೆ. ಹೆಂಗೆ ತುಳಸಿ ಬೀಜ ಸಿಕ್ಕಿರೋದ್ರಿಂದ ಅದನ್ನೇ ಹಾಕಿದ್ದೀನಿ. ನೋಡೋಣ, ದೇವ್ರ ದಯದಿಂದ ತುಳಸಿ ಗಿಡನೂ ಬರ್ತವೆ ನೋಡೋಣ ಅಂತ. ಈಗ ಸಾಯಂಕಾಲ ಆಗಿತ್ತಲ್ಲ, ನನಗೂ ಇಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿತ್ತು, ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಮಂಡಲು ಹುರಿದಿದ್ನಲ್ಲ, ಸ್ವಲ್ಪ ಖಾರ ಎಲ್ಲ ಇತ್ತಾ, ಹಂಗಾಗಿ ಅದನ್ನೆಲ್ಲ ಮಾಡಿದ್ದೀನಿ. ಈಗ ಅದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ತಿನ್ನೋಣ ಅಂತ ಕೂತ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ನಮ್ಮ ಮನೆಯವ್ರು ಬರೋದು ಲೇಟ್ ಅಂತ ಹೇಳಿದರು, ಫೋನ್ ಮಾಡಿದ್ದೆ. ಹಂಗಾಗಿ ನಾನು ಒಬ್ಬಳೇ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಗ್ರೀನ್ ಟೀಗೂ ತುಳಸಿ ಲೀವ್ಸ್ ಅದನ್ನು ಸ್ವಲ್ಪ ಹಾಕ್ಕೊಂಡು ಏನಾದರೂ ಟೀ ಮಾಡ್ಬೇಕಾದ್ರೆ ಅದ್ರಾಗೆ ತುಳಸಿ ಸ್ವಲ್ಪ ಹಾಕ್ಕೊಂಡು ಟೀ ಮಾಡ್ಬೋದು ನೋಡಿ. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಜವಾಗ್ಲೂ ಇದೇ ಥರ ವೀಡಿಯೋಗಳು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಯಾವ್ಯಾವ ಥರ ನನ್ನ ಲೈಫ್ ಸ್ಟೈಲ್ ಯಾವ್ಯಾವ ಥರ ಇರುತ್ತೋ ಆ ಥರ ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಈ ವಿಡಿಯೋದಿಂದ ಯಾರಿಗಾದ್ರೂ 1-2-3 ಅನುಕೂಲ ಆದರೂ ಸಾಕು ಅನಿಸುತ್ತೆ. ಈಗ ನೋಡಿ, ಇದು ನೆಕ್ಸ್ಟ್ ಡೇ ಇದು. ಈಗ ನೋಡಿ ಅದೆಲ್ಲ ಫುಲ್ಲು ತಣ್ಣಗಾಗಿಬಿಟ್ಟಿದೆ. ಅದು ನೀರೆಲ್ಲ ತೆಗಿತಾ ಇದ್ದೀನಿ. ಸೊಪ್ಪೆಲ್ಲ ಹಾಗೆ ಜಾಸ್ತಿ ಇದೆ, ಹಂಗಾಗಿ ಈಗ ನೀರು ಇಷ್ಟು ಬಂದಿದೆ. ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದು ಅದು ಕುದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿರುತ್ತೆ. ಅದನ್ನು ಸೋಸಿಬಿಟ್ಟು ಒಂದು ಬಾಟಲ್ಗೆ ಹಾಕಿ ಇದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ನನಗೆ ಬೇಕಾಗಿರೋದು ಒಂದು ಚಿಕ್ಕ ಬಾಟಲ್ ಇದೆ, ಚಿಕ್ಕ ಬಾಟಲ್ ಮಾತ್ರ ನಾನು ಓಪನ್ ಕಡೆಯಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನು ಡೈಲಿ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಬೇಕಾದಾಗ ಚಿಕ್ಕ ಬಾಟಲಲ್ಲಿ ಹಾಕ್ಕೊಳ್ತೀನಿ. ಇದನ್ನು ಮಾತ್ರ ದೊಡ್ಡ ಬಾಟಲ್ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇಷ್ಟೊತ್ತು ಈ ವಿಡಿಯೋ ಸಮಾಧಾನವಾಗಿ ನೋಡಿದಂಥ ನಿಮ್ಮೆಲ್ಲರಿಗೂ ಇಲ್ಲಿಂದ ಶಿರಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.